ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಸಮೋಸ ಮಾಡುವುದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ. ಇದು ತುಂಬ ರುಚಿಕರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ರಜೆ ಟೈಮಲ್ಲಿ ಮಕ್ಕಳಿಗೆ ಮನೇಲೇ ಇರ್ತವೆ, ಈ ಥರ ಹೊರಗಡೆ ತಂದು ಕೊಡೋ ಈ ಥರನೇ ಮನೇಲೇ ಮಾಡ್ಕೊಡಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮನೇಲೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲೊಂದು ಪಾತ್ರೆ ತೊಗೊಂಡು ಈ ಕಪ್ಪಲ್ಲಿ 1-2 ಕಪ್ ಆಗುವಷ್ಟು ಮೈದಾ ತೊಗೋತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ನೀಟಾಗಿ ಕಲಿಸ್ಕೊಳ್ಳೋಣ. ಚಪಾತಿ ಅದಕ್ಕಿರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚಪಾತಿ ಕಲಿಸ್ಕೊತೀವಲ್ಲ ಆ ಥರ ಇದ್ದರೆ ಸಾಕು. ಇಟ್ಟು ಅಲ್ಲಿ ಗಂಟೆ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ನಾದ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಎಲ್ಲನೂ ನೀಟಾಗಿ ಕಲಿಸ್ಕೋಬೇಕು. ನೀಟಾಗಿ ನಾದ್ಕೋಬೇಕು ಹಿಟ್ಟ. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ರಜೆ ಟೈಮಲ್ಲಿ ಹೊರಗಡೆ ಎಲ್ಲೂ ತಂದು ಕೊಡಬೇಡಿ, ಮನೇಲೇ ನೀವೇ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಈಗ ಹಿಟ್ಟು ಈ ಥರ ನಾದ್ಕೊಂಡಿದ್ದಾಗಿದೆ. ಈ ಥರ ಚೆನ್ನಾಗಿ ನಾದ್ಕೋಬೇಕು. ಈ ಥರ ನಾದಿದ್ರೆ ನೀಟಾಗಿ ಬರುತ್ತೆ ಸಮೋಸ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳೋಣ. ನೀಟಾಗಿ ಇನ್ನೊಂದ್ಸಲ ನಾದ್ಕೊಬಿಡೋಣ ಎಣ್ಣೆ ಹಾಕಿ. ಈ ಥರ ನಾದ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಒಂದು ಸ್ವಲ್ಪ ಹಳ್ಳಿ ಅಂದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಒಂದು ಮುಚ್ಚಳ ಮುಚ್ಚಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆ ಬಿಸಿ ಆದಮೇಲೆ 1-2 ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳೋಣ. ಮೀಡಿಯಮ್ ಸೈಜ್ದು 1-2 ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ, ದಪ್ಪ ಸೈಜ್ದು. ಸಣ್ಣಕ್ಕೆ ಹಚ್ಚಿ, ಇಲ್ಲ ಉದ್ದು ಖಾರ ತೊಗೋಬೋದು. ನಾನು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಹಚ್ಚಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ತರಕಾರಿನೂ ಕೂಡ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಈರುಳ್ಳಿ ಸಮೋಸ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಬಟಾಣಿ ಸೇರಿಸ್ಕೊತಾ ಇದ್ದೀನಿ. ಬಟಾಣಿಯ ಮೊದಲೇ ಬೇಯಿಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ನೀವು ಬಟಾಣಿ ಹಾಕಿದರೆ ಬಟಾಣಿ ಬೇಯಿಸ್ಕೊಂಡು ಹಾಕ್ಕೊಳ್ಳಿ. ಒಂದು ಚಿಟಿಕೆ ಅರಿಶಿಣ, 1 ಸ್ಪೂನು ಅಚ್ಕಾರದ ಪುಡಿ, ಗರಂ ಮಸಾಲ ಅರ್ಧ ಸ್ಪೂನು, ಧನಿಯಾ ಪೌಡ್ರು 1 ಸ್ಪೂನು ಸೇರಿಸಿ ನೀಟಾಗಿ ಕಲಿಸ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಇಲ್ಲಿ ತರಕಾರಿನೂ ಕೂಡ ಸೇರಿಸ್ಕೊಂಡು ಸಮೋಸ ಮಾಡ್ಕೋಬೋದು, ತರಕಾರಿ ಸಮೋಸ ಮಾಡ್ಕೋಬೋದು. ಇಲ್ಲಿ ನಾನು ಈರುಳ್ಳಿ ಸಮೋಸ ಮಾಡೋದ್ರಿಂದ ತರಕಾರಿ ಏನು ಸೇರಿಸ್ತಿಲ್ಲ. ಇನ್ನೊಂದು ವೀಡಿಯೋದಲ್ಲಿ ಬೇಕಾದ್ರೆ ತರಕಾರಿ ಸಮೋಸ ಮಾಡಿ ತೋರಿಸ್ತೀನಿ. ಇಲ್ಲಿ ಬಟಾಣಿ ಮಾತ್ರ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿ ಇದಾಗಿದೆ. ಈ ಥರ ಸೈಡಿಗೆ ತಣ್ಣಗಾಗಲು ಎತ್ತಿಟ್ಕೊಳ್ಳೋಣ. ಆಗಲೇ ಮೈದಾ ಹಿಟ್ಟು ಕಲಸಿಟ್ಟಿದ್ವಲ್ಲ, ಅದು ನೋಡ್ತಾಯಿದ್ವಿ. ಈಗ ಈ ಥರ ಹಳ್ಳಿದಾಗಿದೆ, ಈ ಥರ ಆಗಿದೆ ಹಿಟ್ಟು. ಇವಾಗ ಒಂದು ಮಣೆ ತಗೊಂಡು ಅದರಲ್ಲಿ ಕೂಡ ಚೆನ್ನಾಗಿ ನಾದ್ಕೋಬೇಕು. ಈ ಥರ ಉಂಡೆಗಳು ಮಾಡ್ಕೊಳ್ಳೋಣ. ಉಂಡೆಗಳು ಮಾಡ್ಕೊಂಡು ಮಣೆಗೆ ಒಂದು ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಮೈದಾ ಸವರಿ ಈಗ ಒಂದೊಂದೇ ಹಿಟ್ಟ ಈ ಥರ ನಾದ್ಕೊಳ್ಳೋಣ. ಈ ಥರ ಲಟ್ಟಿಸ್ಕೋಬೇಕು. ಫುಲ್ಲು ತೆಳು ನೆಟ್ಟಿಸ್ಕೋಬೇಕು. ದಟ್ಟ ನೆಟ್ಟಿಸ್ಕೊಂಡ್ರೆ ಅಷ್ಟು ಚೆನ್ನಾಗಲ್ಲ. ಫುಲ್ಲು ಎಷ್ಟು ಬರುತ್ತೆ ಅಷ್ಟು ನೈಸ್ ತೆಳ್ಳಗೆ ಒತ್ಕೊಳ್ಳೋಣ. ಫುಲ್ ತೆಳುಗಿರಬೇಕು, ಅಲ್ಲಿವರೆಗೂ ಚೆನ್ನಾಗಿ ನೆಟ್ಟಿಸ್ಕೋಬೇಕು. ಎಲ್ಲನೂ ಒಂದೇ ಮೀಡಿಯಮಲ್ಲಿ ಸೇರಿಸ್ಕೊಳ್ಳೋಣ. ಹಿಟ್ಟು ಅಂಟ್ಕೊಳ್ದಂಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಉದುರಿಸ್ಬಿಟ್ಟು ಹಾಕ್ಕೊಳ್ಳೋಣ. ಒಂದ್ರ ಮೇಕೊಂದು ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದು ಸ್ಟವ್ ಆನ್ ಮಾಡಿಬಿಟ್ಟು ತ್ಯಾವೆ ಇಟ್ಕೊಂಡು ತ್ಯಾವೆ ಮೇಲೆ ಇದೊಂದು ಸ್ವಲ್ಪ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಬೆಂದರೆ ಸಾಕು. ಜಾಸ್ತಿ ಏನು ಬೇಯಿಸೋದು ಬೇಡ. ಈ ಥರ ಬೆಂದರೆ ಸಾಕು. ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಮತ್ತೊಂದು ಹಾಕ್ಕೋತಾ ಇದ್ದೀನಿ. ಮತ್ತೊಂದು ಸೇರಿಸ್ಕೊಂಡು ಅರ್ಧ ಬೇಯಿಸ್ಕೊಳ್ಳೋಣ. ಜಾಸ್ತಿ ಏನು ಬೇಯಿಸೋದು ಬೇಕಾಗಿಲ್ಲ. ಅರ್ಧ ಬೇಯಿಸ್ಕೊಂಡ್ರೆ ಸಾಕು. ಈ ಥರ ಆಗಿದೆ. ನಾನು ಎಲ್ಲನೂ ಈ ಥರ ಬೇಯಿಸ್ಕೊಂಡಿದ್ದಾಗಿದೆ ನೋಡಿ. ಎಲ್ಲನೂ ಬೇಯಿಸ್ಕೊಂಡಿದ್ದೀನಿ ಈ ಥರ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ಸ್ಕೇಲ್ ಇದ್ದರೆ ಸ್ಕೇಲಿಂದ ಈ ಥರ 4 ಮೂಲನೂ ಕಟ್ ಮಾಡ್ಕೊಳ್ಳಿ. ಈ ಥರ ಒಂದು ನಾರ ಬರಬೇಕು, ಅಲ್ಲಿ ಹಂಗೆ ಕಟ್ ಮಾಡ್ಕೋಬೇಕು.
ಈ ಥರ ಕಟ್ ಮಾಡ್ಕೊಬಿಟ್ಟು ಈಗ ಮಧ್ಯಕ್ಕೆ 2 ಪೀಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆಗಿದೆ. ಎಲ್ಲ ಚಪಾತಿನೂ ಅದೇ ಥರ ಕಟ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ ಮಧ್ಯಕ್ಕೆ. ಹೀಗೆ ಸೈಡಲ್ಲಿರೋದೆಲ್ಲನೂ ಕಾಫಿ ಜೊತೆ ಇಲ್ಲ ಟೀ ಜೊತೆ ಸ್ನ್ಯಾಕ್ಸ್ನಾಗ ತಗೋಬೋದು. ಎಣ್ಣೆಲಿ ಕರೆದು ಉಪ್ಪು ಮೆಣಸಿನ ಪುಡಿನೂ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಕಾಫಿ ಜೊತೆ ನಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಕಾಫಿ ಟೀ ಜೊತೆ. ಈಗ ಎಲ್ಲನೂ ಮಾಡ್ಕೊಂಡಿದ್ದಾಗಿದೆ. ಈಗ ಒಂಚೂರು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಮೈದೆ ಹಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ. ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಈ ಥರ ರೋಲ್ ಮಾಡಿಬಿಟ್ಟು ಅದರೊಳಗೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಈ ಥರ ಮಸಾಲೆ ಸೇರಿಸ್ಕೊಂಡು ಆಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಕಡೆ ಹಿಟ್ಟಿಗೆಲ್ಲ ಈ ಥರ ಓಪನ್ ಆಗಿರುತ್ತಲ್ಲ ಅಲ್ಲಿಗೆಲ್ಲ ಸವರ್ಬಿಟ್ಟು ಈ ಥರ ಕ್ಲೋಸ್ ಮಾಡ್ಕೊಳ್ಳೋಣ. ಈ ಥರ ಕ್ಲೋಸ್ ಮಾಡಿಕೊಂಡು ಈ ಥರ ಇಲ್ಲೆಲ್ಲ ಸವರ್ಕೊಂಡು ಈ ಥರ ಕ್ಲೋಸ್ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ ಸಮೋಸ. ನೀವು ಮನೇಲಿ ಟ್ರೈ ಮಾಡಿ. ಈ ಥರ ಪೇಸ್ಟ್ ಸವರ್ಕೊಬಿಟ್ಟು ಈ ಥರ ಮೈದೆ ಹಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು ಸವರ್ಕೊಬಿಟ್ಟು ಈ ಥರ ಮಡ್ಚ್ಕೊಂಡ್ರೆ ಸಮೋಸ ರೆಡಿ ಆಗುತ್ತೆ. ಇದು ಎಣ್ಣೆ ಒಳಗೆ ಹಾಕಿ ಕಾದ್ರೆ ರೆಡಿ ಆಗುತ್ತೆ. ನಾನು ಎಲ್ಲನೂ ಈ ಥರ ಮಾಡ್ಕೊಂಡಿದ್ದೀನಿ. ಇದಾಗಿದೆ ನೋಡಿ, ಎಲ್ಲನೂ ಮಾಡ್ಕೊಂಡಿದ್ದೀನಿ. ಇವಾಗ ಆಗಲೇ ಕಾಯೋಕ್ಕೆ ಎಣ್ಣೆ ಇಟ್ಟಿದೆ. ಎಣ್ಣೆ ಕಾದಿದೆ. ಎಣ್ಣೆಗೆ ಒಂದೊಂದೇ ಬಿಡೋಣ. ಈ ಥರ ಎಣ್ಣೆಗೆ ಹಾಕ್ಬಿಟ್ಟು ಈಗ ಒಂದೊಂದೇ ಬಿಡ್ತಾಯಿದ್ದೀನಿ ಎಣ್ಣೆಗೆ. ಈ ಥರ ಎಣ್ಣೆಗೆ ಸೇರಿಸ್ಕೊಂಡು ಕಲರ್ ಚೇಂಜ್ ಆಗೈತೆ ನೋಡಿ. ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊಬಿಟ್ಟು ಈಗ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ಗೋಲ್ಡನ್ ಕಲರ್ ಬಂದಿದೆ. ಆಗಿದೆ ಇದು. ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಇನ್ನೊಂದು ಲೇಯರ್ ಬಿಡ್ಕೊತಾ ಇದ್ದೀನಿ. ಈಗ ಎಲ್ಲನೂ ಬೇಯಿಸ್ಕೊಂಡು ಆಗಿದೆ. ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಈರುಳ್ಳಿ ಸಮೋಸ ರೆಡಿಯಾಗಿದೆ ನೋಡಿ, ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಮಕ್ಕಳಿಗೂ ಕೂಡ ಈ ಥರ ಮಾಡಿಕೊಡಿ. ಇಲ್ಲದೆ ಈಗ ಮನೇಲೇ ಇರುತ್ತೆ, ರಜೆ ಕೊಟ್ಟಿರೋದ್ರಿಂದ ಮನೇಲೇ ಇರ್ತವೆ. ಈ ಥರ ಏನಾರ ಮಾಡಿಕೊಡಿ. ದಿನಕ್ಕೊಂದೊಂದು ತಿಂಡಿ ಮಾಡಿಕೊಡಿ. ತುಂಬ ಖುಷಿಪಟ್ಟು ಮಕ್ಕಳು ತಿಂತಾರೆ. ಈರುಳ್ಳಿ ಸಮೋಸ ಸೂಪರಾಗಿರುತ್ತೆ. ಹೊರಗಡೆ ಎಲ್ಲೂ ತಂದು ಕೊಡಬೇಡಿ, ಮನೇಲೇ ಮಾಡಿಕೊಡಿ. ನೀವೇ ಚೆನ್ನಾಗಿರುತ್ತೆ ನೋಡಿ, ಸೂಪರಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.